ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಜಮಾನ್ರೆ, ಸಾವಿತ್ರಿ, ಬಾಬಾ ಕೂತು. ಅಯ್ಯೋ, ನಿಮ್ಮ ಮುಂದೆ ಪರವಾಗಿಲ್ಲ, ನೀನು ಹತ್ರ ಸ್ವಲ್ಪ ಮಾತಾಡಬೇಕು. ಕೂತ್ಕೊ. ಅಕ್ಕನ ಬಗ್ಗೆ ಎಲ್ಲ ಗೊತ್ತಾಯ್ತು. ಈಗ ಅದು ಪ್ರಶ್ನೆ ಅಲ್ಲ. ಅಕ್ಕ ಮತ್ತೆ ಮದನ್ನು ನೀನನ್ನು ಹೇಗೆ ನೋಡ್ಕೋತೀಯಾರಂತ ಗೊತ್ತಾಗ್ತಿಲ್ಲ. ಹೌದು ಸಾವಿತ್ರಿ, ಅಕ್ಕ ತಮ್ಮಂದ್ರದ್ದು ಏನೇ ಆಗಿರ್ಬೋದು, ಆದರೆ ನೀನು ಈ ಮನೆ ಸೊಸೆನೆ. ಈ ಮನೇಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಬಾರ್ದು. ಆ ಮದನ್ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ. ನಿಜ ಹೇಳು, ಮದನ್ ನಿನಗೆ ಏನು ಹಿಂಸೆ ಮಾಡ್ತಿಲ್ವಾ? ಅಯ್ಯೋ, ಅಂಥದ್ದೆಲ್ಲ ಏನಿಲ್ಲ. ಅವ್ರು ನನ್ನ ಸಂದಕ್ಕೆ ನೋಡ್ಕೋತವ್ರೆ. ನಿನ್ನ ನಡುಗ್ತಾ ಇರೋ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ನಿನ್ನ ಹೇಗೆ ನೋಡ್ಕೊತಿದ್ದಾರೆ ಅಂತ. ನಿಜ ಹೇಳು. ನಿಜ ಯಜಮಾನ್ರೆ, ಹಂಗೆಲ್ಲ ಏನೂ ಇಲ್ಲ. ನಿಮ್ಗೆ ಯಾಕಿಂತ ಅನುಮಾನ ಬಂತು? ನನ್ನ ಅತ್ತೆ ಆಗ್ಲಿ, ನನ್ನ ಗಂಡ ಮದನ್ ಅವರಾಗ್ಲಿ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅವ್ರು ನನ್ನ ತುಂಬಾ ಸದ್ದಾಗಿ ನೋಡ್ಕೋತಾವ್ರು. ಪ್ರೀತಿ? ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ನಿನ್ಗೆ ಸಾವಿತ್ರಿ? ಅಲ್ಲ, ನಾವು ಸಾವಿತ್ರಿಗೆ ಏನು ಹೇಳಕ್ ಹೋಗ್ತೀವಿ? ವಂದನಾ, ದೊಡ್ಡವರು ಮಾತಾಡ್ತಿದಾರಲ್ಲ, ಅವರೇ ನೋಡ್ಕೋತಾರೆ. ಸಾವಿತ್ರಿ, ಇನ್ನೊಬ್ರು ಕಣ್ಣಲ್ಲಿ ನೀರು ಬರ್ತಿದ್ದಾಗ ನಮ್ಮ ಕರಳಲ್ಲಿ ರಕ್ತ ಬರುತ್ತಲ್ಲ, ಅದು ಪ್ರೀತಿ. ನಾವೆಷ್ಟೇ ಕಷ್ಟ ಅನುಭವಿಸ್ತಾ ಇದ್ರು ನಾವ್ ಆಡೋ ಮಾತಿಂದ ಮತ್ತೊಬ್ಬರಿಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡ್ತೀವಲ್ವಾ, ಅದು ಪ್ರೀತಿ. ಅಂದ್ರೆ ಮದನ್ ಬಗ್ಗೆ ನಿನಗಿದೆಯಲ್ವಾ, ಅದು ನಿಜವಾದ ಪ್ರೀತಿ. ಹೌದು, ಅವ್ರು ನನ್ನ ಏಟು ಪ್ರೀತಿ ಮಾಡ್ತಾರೋ ಅನ್ನೋದಕ್ಕಿನ್ನ ನಾನು ಅವ್ರನ್ನ ಏಟು ಪ್ರೀತಿ ಮಾಡ್ತೀನಿ ಅನ್ನೋದು ಮುಖ್ಯ. ನೋಡಮ್ಮ ಸಾವಿತ್ರಿ, ಮನಸ್ಸಲ್ಲಿ ಪ್ರೀತಿ ಇದ್ರೆ ಸಾಲದು, ಆ ಪ್ರೀತಿನ ಉಳಿಸ್ಕೊಳ್ಳೋ ಛಲ ಇರಬೇಕು. ಹಾಲಿಗೆ ಹುಳಿ ಹಿಂಡೋರು ಹತ್ರದಲ್ಲೇ ಇರೋವಾಗ ಆ ಪ್ರೀತಿನ ಉಳಿಸ್ಕೊಳ್ಳೋದಾದ್ರೂ ಹೇಗೆ ಹೇಳು? ಅಂದ್ರೆ ನೀವು ಹೇಳ್ತಿರೋದು ಇನ್ಯಾರ ಬಗ್ಗೆ ಅವ್ರು ಹೇಳ್ತಿರೋದು? ಅವ್ರು ಹೇಳ್ತಿರೋದು ನಿಮ್ಮ ಅಕ್ಕನ ಬಗ್ಗೆ. ಹೆಣ್ಣು ಎಂತ ನೋವನ್ ಬೇಕಾದ್ರೂ ಸಹಿಸ್ಕೊಂಡಿರ್ತಾಳೆ. ಕತ್ತಲ್ಲಿ ತಾಳಿ ಇದ್ದಾಗ ಕತ್ಲಲ್ಲಿ ಕಣ್ಣೀರ್ ಹಾಕೊಂಡು ಸುಮ್ಮನೆ ಆಗ್ತಾಳೆ ಅನ್ನೋದು ಹಳೆ ವಾಡಿಕೆ. ಈಗ ಕಾಲ ಬದಲಾಗಿದೆ. ನಮ್ಮವರು ನಮ್ಮ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ ಅಂದ್ರೆ ನಮ್ಮವ್ರ ಮನಸ್ಸನ್ನ ನಾವು ಬದಲಾಯಿಸ್ಕೊಳ್ಬೇಕು. ಮದನ್ ವಿಷಯದಲ್ಲೂ ಅಷ್ಟೇ. ನಿನಗೆ ನಿನ್ನ ಪ್ರೀತಿ ಬೇಕು, ನಿನ್ನ ಪ್ರೀತಿನ ಉಳಿಸ್ಕೊಳ್ಬೇಕು ಅಂದ್ರೆ ನೀನ್ ಅವನನ್ನ ಬದಲಾಯಿಸ್ಬೇಕು. ಅವ್ರ ಮಾತು ಸತ್ಯ ಸಾವಿತ್ರಿ. ಮದನ್ನ ನೀನೇ ಬದಲಾಯಿಸ್ಬೇಕು. ಆ ಮದನ್ ಇವಳಿಗೆ ಹಿಂಸೆ ಕೊಡೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನಿಗೆ ವಾರ್ನ್ ಕೂಡ ಮಾಡಿದ್ದೀನಿ. ಎಲ್ಲ ಅವನ ತಾಯಿ ಬುದ್ಧಿನೇ ಅನ್ಸತ್ತೆ. ಸಾವಿತ್ರಿ, ನೀನು ಈ ರೀತಿ ಹೆದರ್ಕೊಳ್ಳೋದ್ರಿಂದ ನಿನ್ನ ಜೀವನನೇ ಹಾಳಾಗೋದು ಹೊರತು ಬೇರೇನೂ ಇಲ್ಲ. ಹೆದರೋದನ್ನ ಬಿಟ್ಟು ಎದುರಿಸ್ಬೇಕು. ನಾವೇನಾದ್ರೂ ಮದನ್ ಜೊತೆ ಮಾತಾಡ್ಬೇಕಾ? ಸಾವಿತ್ರಿ, ನೀನು ವಿಷಯನ ಮುಚ್ಚಿಡ್ಬೋದು,
ಆದ್ರೆ ನಿನಗೆ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತೆ ಅಲ್ವಾ? ನಿನ್ ತಾಯಿ ನಿನ್ನನ್ನ ಹೆತ್ತಿದ್ದು ಇಂಥ ಕ್ರೂರಿಯಿಂದ ಹಿಂಸೆ ಅನುಭವಿಸ್ಲಿ ಅಂತನಾ? ನಿನ್ ತಾತ ಇಷ್ಟು ವರ್ಷ ನಿನ್ನನ್ನ ಸಾಕಿ ಸಲಹಿದ್ದು ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮದನಿಂದ ನಿನ್ ಜೀವನ ಹಾಳಾಗ್ಲಿ ಅಂತನಾ? ನೀನಿಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರು ಇಷ್ಟು ವರ್ಷ ಮಾಡಿರೋ ತ್ಯಾಗಕ್ಕೆ ಬೆಲೆ ಇರತ್ತಾ ಹೇಳು? ನೀನಿಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರ ಮನ್ಸಿಗಲ್ಲಿ ಎಷ್ಟು ನೋವಾಗಲ್ಲ ಹೇಳು? ನಾಳೆ ನಿನಗೊಬ್ಳು ಮಗಳಾದ್ರೆ ಅವಳು ಇದೇ ರೀತಿ ಕಷ್ಟ ನೋವು ಹಿಂಸೆನ ಅನುಭವಿಸಿದ್ರೆ ಆಗ ನೀನ್ ಏನ್ ಮಾಡ್ತೀಯ? ಸಹಿಸ್ಕೊಂಡಿರು ಅಂತ ಹೇಳ್ತೀಯಾ ಅಥವಾ ಅವಳಿಗೆ ಬದಲಾಗು ಅಂತ ಹೇಳ್ತೀಯಾ? ಹೆಣ್ಣಿಗೆ ಹೆಣ್ಣು ಶತ್ರು ಆಗಿರಬಹುದು, ಆದರೆ ಜೀವನದಲ್ಲಿ ಗೆಲ್ಬೇಕಂದ್ರೆ ದುಷ್ಟ ಶಕ್ತಿನ ಮಟ್ಟ ಹಾಕಬೇಕು. ಆ ಧೈರ್ಯ ಮನಸ್ಸಲ್ಲಿರೋ ಪ್ರತಿ ಹೆಣ್ಣು ಕೂಡ ಕಾಳಿ ಆಗ್ತಾಳೆ, ಭದ್ರ ಕಾಳಿ ಆಗ್ತಾಳೆ. ಸಾವಿತ್ರಿ, ನಾನು ನಿನ್ ತಾಯಿ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಬದಲಾಗು ಮಗಳೇ. ಅವ್ನು ನಿನಗೆ ಮತ್ತೆ ಹಿಂಸೆ ಕೊಡೋದಕ್ಕೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ಧೈರ್ಯನೇ ಹೇಳತ್ತೆ ಏನ್ ಮಾಡ್ಬೇಕು ಅಂತ. ಹೆಣ್ಣಿಗೆ ತಾಳ್ಮೆ ಇರಬೇಕು, ಒಪ್ಕೊಳ್ತೀನಿ. ಆದ್ರೆ ಅವಳ ತಾಳ್ಮೆಗೆ ಬೆಲೆ ಇಲ್ಲ ಅಂದಾಗ ಅದೇ ಹೆಣ್ಣು ಕಾಳಿ ಆಗ್ಬೇಕು. ಯೋಚನೆ ಮಾಡು. ಕಾಂತಮ್ಮ ದೇವಸ್ಥಾನಕ್ಕೆ ಹೋಗಿ ಎಷ್ಟೊತ್ತಾಯ್ತು? ಎಷ್ಟು ಹಸ್ಕೊಂಡಿದ್ದಾರೋ ಏನೋ, ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಅವ್ರ ಮನ್ಸಲ್ಲಿ ಭಕ್ತಿ ಇದೆಯೋ ಇಲ್ವೋ, ಆದ್ರೆ ಹೊಟ್ಟೆಲ್ ಮಾತ್ರ ಹೆಸರಿರುತ್ತೆ. ಹಸ್ಬನ್ ತಡೆಯಲ್ಲ ಅವರು. ಅದು ನಿಜನೇ. ಏ ಬಾವ, ನಾವು ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದೀವಿ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಹೇಳಿರ್ತೇನೆ. ಇರ್ಬೇಕು. ಸುಮ್ಮನೆ ಇರ್ತೀನಿ. ಮನಸ್ಸೊಳಗೆ ಏನಿದೆ, ಹೊಟ್ಟೆ ಒಳಗೆ ಏನಿದೆ ಯಾರಿಗೆ ತಾನೇ ಗೊತ್ತಾಗತ್ತೆ?